ಹಲೋ ಗಾಯ್ಸ್, ಹಿತನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಯಾವುದಾದ್ರು ಅಡುಗೆ ಮಾಡ್ತೇನೆ ಅಂತ ಇದ್ದೇನೆ. ಅದಕ್ಕೋಸ್ಕರ ಎಂತ ತಂದಿದ್ದೇನೆ ಗೊತ್ತುಂಟ? ಅಣಬೆ ಅಣಬೆ ತಗೊಂಡು ಬಂದಿದ್ದೇನೆ. ಇದೆಲ್ಲ ಈ ಅಣಬೆ ಎಲ್ಲ ಇದಕ್ಕೆ 50 ರುಪೀಸ್ ಒಂದು ಪ್ಯಾಕೆಟಿಗೆ. ಎಂತಪ್ಪ ಅಂತಂದರೆ ಇದೆಲ್ಲ ಮನೆಯಲ್ಲಿ ಮಾಡುವಂಥ ಅಣಬೆ ಅಲ್ವಾ. ಸೊ ಹಾಗಾಗಿ ನನಗೆ ಇದು ತಿನ್ನಬೇಕು ಅಂತಂದರೆ ನಾನು ಟಿಫಿನ್ಗೆ ಇಟ್ಕೊಂಡು ಹೋಗ್ಬೇಕು ಅಂತ ಯಾವತ್ತಿನಿಂದನೂ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಅದು ಎಲ್ಲ ಶಾಪಲ್ಲಿ ಸಿಗಲಿಲ್ಲ. ಹಾಗಾಗಿ ಸಿಗ್ತದೆ ಯೂಶ್ವಲಿ ತರಕಾರಿ ಕಡೆಯಲ್ಲಿ ಎಲ್ಲಿ ಸಿಗ್ತದೆ. ಬಟ್ ಇವತ್ತು ತಗೊಂಡು ಬಂದೆ, ನಾಳೆ ಟಿಫಿನ್ಗೆ ಮಾಡ್ಕೊಂಡು ಹೋಗುವ ಅಂತ ಹೇಳಿಕೊಂಡು. ಯಾರೆಲ್ಲ ಇನ್ನೂ ಕೂಡ ಹಿತನುಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ನೋಡಿ ಲೈಕ್ ಕೊಡಿ ಅಷ್ಟೇ. ಸೊ ನಾವು ಅಡುಗೆಯನ್ನು ಸ್ಟಾರ್ಟ್ ಮಾಡುವ. ಇದನ್ನು ಪ್ಯಾಕೆಟ್ ಓಪನ್ ಮಾಡಿ ಏನು ಬಿಡಿಸಿಕೊಳ್ಬೇಕಲ್ಲ. ಇದನ್ನು ಹೇಗೆ ಅಂತಂದ್ರೆ ಈ ತರ ನೋಡಿ, ಈ ತರ ಬಿಡಿಸದಂತೆ ನೋಡಿ, ಈ ತರ ಬರ್ತದೆ ಇದು ನೋಡಿ, ಈ ತರ ಉಂಟಲ್ಲ. ಸೊ ಅದನ್ನು ಹೀಗೆ ಇದು ವೇಸ್ಟ್ ಇದು ಉಂಟಲ್ಲ ಈ ಭಾಗ, ಇದನ್ನು ಜಸ್ಟ್ ಈ ಥರ ಅಂದರೆ ಸ್ವಲ್ಪ ಇದರ ಮೇಲ್ಗಡೆ ಇರೋದನ್ನು ಹೀಗೆ ಹೀಗೆ ತಕ್ಕೊಳ್ಳುವ. ನನಗೆ ಗೊತ್ತಿಲ್ಲ, ಬೇರೆ ಯಾವುದಾದ್ರೂ ಐಡಿಯಾಸ್ ಇರ್ಬೋದು. ಎಲ್ಲ ಕಟ್ಟೆಲ್ಲ ಆಮೇಲೆ ಮಾಡಿಕೊಳ್ಳುವ. ನಾನು 2 ಪ್ಯಾಕೆಟ್ ತಗೊಂಡ್ಬಂದೇನೆ. ಒಂದು ಪ್ಯಾಕೆಟಲ್ಲಿ ನೀವು ನೋಡಿ ಕೊನೆಗೆ ಅದು ಇಷ್ಟು ಸ್ವಲ್ಪ ಆಗಿರ್ತದೆ. ಮುಖ್ಯವಾದ ಎಂತ ಗೊತ್ತುಂಟಾ, ಈಗ ನೋಡಿ ಅಣಬೆಯನ್ನೆಲ್ಲ ನಾವು ಊರಿನಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಬ್ಬಿಣ ಕಾಯಿಸಿರ್ತಾರೆ. ಯಾಕಂತಂದರೆ ಹಾವೆಲ್ಲ ಹೋಗಬೇಕಾದ್ರೆ ವಿಷ ಎಲ್ಲ ತಾಗಿರ್ತದೆ ಅಂತ ಹೇಳಿಕೊಂಡು ಕಬ್ಬಿಣವನ್ನು ಬಿಸಿ ಮಾಡಿ ಇದಕ್ಕೆ ಸಾಂಬಾರಿಗೆ ಇಡ್ತಾರೆ. ಅದನ್ನು ಮಾತಾಡ್ತಾ ಒಂದು ಪ್ಯಾಕೆಟ್ ಖಾಲಿ ಮಾಡಿದೆ. ಓಪನ್ ಮಾಡ್ತೇನೆ ಇನ್ನೊಂದು ಪ್ಯಾಕೆಟನ್ನು. ಇದನ್ನು ಕೆಲವರು ಉಂಟಲ್ಲ ಮನೆಯಲ್ಲಿ ಕೃಷಿ ಮಾಡ್ತಾರೆ, ಗೊತ್ತುಂಟ? ಆಯ್ತು ಐಡಿಯಾ ಹೇಳುದು ಮಾಡಲಿಕ್ಕೆ ಮನಸ್ಸಿದ್ದವರು ಇದನ್ನು ಸಹ ಒಂದು ಕೃಷಿ ಮಾಡಿದರೆ ಸಾಧ್ಯ ಇರ್ಬೋದು. ಬಟ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದ್ಯಾಟ್. 2 ಪ್ಯಾಕೆಟಲ್ಲಿ ಇಷ್ಟೇ ಆದದ್ದು. ಕೆದ್ದು ಇದಕ್ಕೆ ಹಾಕಬೇಕು. ಆಮೇಲೆ ಇದನ್ನು ಸಹ ಪೀಸ್ ಮಾಡಲಿಕ್ಕೆ ಉಂಟು. ಇದೆಲ್ಲ ಮಾಡುವ ಬೇಗ. ಈಗ ಇದನ್ನು ತೊಡ್ಕೊಳ್ಬೇಕು ಹೀಗೆ. ಈಗ ಇದನ್ನು ಕಟ್ ಮಾಡಿಕೊಳ್ಬೇಕಾಯ್ತಾ? ಅಥವಾ ನೀವು ಹೀಗೆ ಸಹ ಕಟ್ ಮಾಡಿದರೆ ನಡೀತದೆ. ಬೇಕು ಅಂತಾದರೆ ಹೀಗೆ ಕಟ್ ಮಾಡಿಕೊಳ್ಳಿ. ಈ ಥರ ಕಟ್ ಮಾಡಿಕೊಳ್ಳಿ. ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡಿಕೊಳ್ಳಿ, ಸಣ್ಣದಾಗಿ. ಫಸ್ಟ್ ಇದಕ್ಕೆ ಅರಶಿನ ನೋಡಿ ಸ್ವಲ್ಪ ಹಾಕಬೇಕು, ಮೆಣಸು ನೋಡಿ ಸ್ವಲ್ಪ ಹಾಕ್ತೇನೆ, ಗರಂ ಮಸಾಲೆ ಹಾಕ್ತೇನೆ ಸ್ವಲ್ಪ ಇದಕ್ಕೆ. ಇವಾಗ ಮಿಕ್ಸ್ ಮಾಡ್ತೇನೆ ಹೀಗೇನೆ. ಸ್ವಲ್ಪ ಉಪ್ಪು ಈಗಲೇ ಹಾಕ್ತೇನೆ ಆಯಿತಾ. ಚಂದ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಇದೀಗ ಮಿಕ್ಸ್ ಮಾಡಿ ಆಯಿತು. ಈಗೇನೆ ಇಟ್ಕೊಳ್ತೇನೆ ಸೈಡಲ್ಲಿ ಸ್ವಲ್ಪ ಹೊತ್ತು ಆಯಿತಾ. ಎಂತ ಮಾಡುದು ಅಂತಂದ್ರೆ ಸಾಂಬಾರು ಕಡಿಬೇಕಲ್ವಾ. ಸಾಂಬಾರು ಕಡಿಯೋದು ಹೇಗೆ, ನಾನು ಸ್ಪೆಷಲ್ ಮತ್ತೆ ಡಿಫ್ರೆಂಟ್ ಆಗಿ ಮಾಡ್ತೇನೆ. ಸೊ ಅದಕ್ಕೆ 3 ಟೊಮೆಟೊ ತಗೊಂಡಿದ್ದೇನೆ. ಈ ಟೊಮೆಟೊವನ್ನು ಕಟ್ ಮಾಡ್ತೇನೆ. ಸೊ ಇವಾಗ ಟೊಮೆಟೊ ನಾನು ಕಟ್ ಮಾಡಿ ಆಯಿತು. ಇದಕ್ಕಿನ್ನೆಂತ ಅಂತಂದರೆ ಬೇಕು ಅಂತ ನಿಮ್ಮಲ್ಲಿ ಗೋಡಂಬಿ ಇದ್ರೆ ಉಂಟಲ್ಲ, ಗೋಡಂಬಿಯನ್ನು ಹಾಕ್ಬೋದು, ಚೆಂದ ಆಗ್ತದೆ. ಬಟ್ ನಾನು ಗೋಡಂಬಿ ಯೂಸ್ ಮಾಡ್ತಿಲ್ಲ, ಖಾಲಿ ಇದನ್ನೇ ಗ್ರೈಂಡ್ ಮಾಡ್ತೇನೆ ಆಯಿತಾ. ಸೊ ಇವಾಗ ಇದು ಚೆಂದ ಎಳ್ಕೊಳ್ತಾ ಉಂಟು. ಸೊ ಇದು ನೋಡಿ ಈ ಥರ ಬಂದಿದೆ, ಟೊಮೆಟೊ ಮಾತ್ರ. ಸೊ ಈಗ ನಾನೆಂತ ಮಾಡಿಕೊಳ್ತೇನೆ ಅಂತಂದರೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ತೇನೆ. ಒಗ್ಗರಣೆಗೆ ಎಂತೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಳ್ತೇನೆ ಆಯಿತಾ. ಒಂದು ನೀರುಳ್ಳಿ ಕಟ್ ಮಾಡೋದ್ರಲ್ಲಿ ಕೂಡ ಟೇಸ್ಟ್ ಚೇಂಜ್ ಆಗ್ತದೆ ಅಂತ ನನಗೆ ಆಮೇಲೆ ಗೊತ್ತಾದ್ದು. ಇದಕ್ಕೆ ಇವಾಗ ಚೌಕ ರೀತಿಯಲ್ಲಿ ಕಟ್ ಮಾಡಿಕೊಳ್ತೇನೆ. ಅದಕ್ಕೆ ಚೌಕ ನೀರುಳ್ಳಿ ಕಟ್ ಮಾಡಿಕೊಂಡೆ. ಗೈಸ್, ಬೆಳ್ಳುಳ್ಳಿ ಬೆಳೆಸಲಿಕ್ಕೆ ಸುಲಭ ಯಾವುದಾದ್ರೂ ವಿಧಾನ ಇದ್ರೆ ದಯವಿಟ್ಟು ನನಗೆ ಹೇಳಿಕೊಡಿ ಆಯಿತಾ. ಯಪ್ಪ ಇದು ಕಿರಿಕಿರಿ ಈ ಬೆಳ್ಳುಳ್ಳಿಯ ಸಿಪ್ಪೆ ಬಿಡಿಸೋದು. ಅಡಿಗೆ ಅಂದರೆ ಎಷ್ಟು ಪೇಷನ್ಸ್ ಇರಬೇಕು. ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿದ್ದೇನೆ. ಬೆಳ್ಳುಳ್ಳಿ ಬಿಡಿಸೋದಕ್ಕಿಂತ ಸಹ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದದ್ದು ನಾನು. ಎಣ್ಣೆ ಹಾಕ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ತೇನೆ. ಎಣ್ಣೆ ಕಾದಿದೆ, ಜೀರಿಗೆ ಹಾಕಬೇಕು. ನೀವು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನು ಗಾದೆ ಮಾತು ಕೇಳಿದ್ದೀರಾ? ನೋಡಿಲ್ಲಿ ಇದು ಎಷ್ಟು ಖಾರ ಉಂಟು ಗೊತ್ತುಂಟಾ? ಇದನ್ನು ನೀವು 2 ಹಾಕಿದ್ರೆ ಸಾಕು, ತುಂಬ ಖಾರ ಇದು. ಸೊ ಇದಕ್ಕೆ ನಾನು ಎಂತ ಹಾಕ್ತೇನೆ ಅಂತಂದರೆ ಚಕ್ಕೆ ಲವಂಗವನ್ನು ಹಾಕ್ತೇನೆ.
ಆಮೇಲೆ 3 ಮೆಣಸು ಹಾಕ್ತೇನೆ, ಯಾಕಂದ್ರೆ ಆಲ್ರೆಡಿ ಅದಕ್ಕೆ ಹಾಕಿರೋದ್ರಿಂದ ಮತ್ತೆ ಖಾರ ಆಗೋದು ಬೇಡ. ಈಗ ಬೆಳ್ಳುಳ್ಳಿಯನ್ನ ಹಾಕ್ತೇನೆ, ಅದು ಕಾಯ್ದಿದೆ. ಸೊ ಆಯ್ತಾ, ಬೆಳ್ಳುಳ್ಳಿ ಬೇಕಾದ್ರೆ ಸಣ್ಣ ಮಾಡಿ ಸಹ ಕಟ್ ಮಾಡ್ಬೋದು ಆಯ್ತಾ. ಇನ್ನೂ ಸಹ ಸಣ್ಣ ಮಾಡಿದ್ರೇನೆ ಚಂದ. ಆಕ್ಚುಲಿ ನಾನು ಮಾಡಿ ಸ್ವಲ್ಪ ದೊಡ್ಡವೇ ಆಯ್ತು ಅನಿಸ್ತದೆ. ಬೆಳ್ಳುಳ್ಳಿ ಸ್ವಲ್ಪ ಕಾಯ್ಲಿ ಚಂದಾಗಿ. ಇವಾಗ ನಾನು ಈ ನೀರುಳ್ಳಿಯನ್ನ ಹಾಕ್ತೇನೆ. ಸ್ವಲ್ಪ ಕಾದಾದ್ಮೇಲೆ ಹಾಕಿದ್ ನಾನು ಆಯ್ತಾ. ಚಂದ ಫ್ರೈ ಆಗಿದೆ ಇದು. ನೋಡಿ ನಾನು ಆಗ ಅರಶಿನ ಎಲ್ಲ ಹಾಕಿಟ್ನಲ್ಲ, ಅಣಬೆ ಅದಿಷ್ಟಾಗಿದೆ ನೋಡಿ, ಚಂದ ಎಳ್ಕೊಂಡಿದೆ ಇವಾಗ, ಗೊತ್ತಾಯ್ತಾ. ಸೊ ಇದನ್ನ ನಾನು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಆಲ್ರೆಡಿ ಉಪ್ಪು ಸಹ ಹಾಕಿ ಆಗಿದೆ ನಾನು ಅವಾಗಲೇ ಫ್ರೈ ಮಾಡಬೇಕಾದ್ರೇನೆ. ಆಮೇಲೆ ಉಪ್ಪು ಸಾಕಾಗ್ಲಿಲ್ಲ ಅಂದ್ರೆ ಆಮೇಲೆ ಹಾಕ್ಕೊಂಡ್ರೆ ಆಯ್ತು. ಸ್ವಲ್ಪ ಇದೇ ರೀತಿ ಎಣ್ಣೆಯಲ್ಲಿ ಚಂದ ಫ್ರೈ ಆಗಲಿ ಆಯ್ತಾ. ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ. ಈಗ ನಾನು ಆಗ ಕಡ್ದಿಟ್ಕೊಂಡೆ ನೋಡಿ, ಅದನ್ನ ಹಾಕ್ತಿದ್ದೇನೆ, ಟೊಮೆಟೊವನ್ನು ಆಯ್ತಾ. ಮಿಕ್ಸ್ ಮಾಡ್ತೇನೆ. ಕುದಿದ್ರೆ ಟೊಮೆಟೊ ಫ್ಲೇವರ್ ಎಲ್ಲ ಹೋಗ್ತದಲ್ಲ, ಅದಕ್ಕೆ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಓಪನ್ ಬಾಯ್ಲ್ ಆಗಲಿ ಅದು. ಸೊ ನಾನು ಎಲ್ಲಿ ಕೂಡ ನೀರೇ ಮಿಕ್ಸ್ ಮಾಡಲಿಲ್ಲ ಇದಕ್ಕೆ. ನೀವು ಎಣ್ಣೆ ಬದಲು ತುಪ್ಪ ಯೂಸ್ ಮಾಡಿ, ಅದು ಚಂದ ಇರ್ತದೆ. ಸೊ ಕ್ವಿಕ್ ಆಗಿ ಇದನ್ನ ನೀವು ಮಾಡಿಕೊಳ್ಬೋದು. ಈಗ ಕುದಿದು ಗಸಿ ಆಯಿತು, ಅಂದರೆ ಗಟ್ಟಿ ಆಯಿತು. ಸೊ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಯನ್ನು ಹೇಳಿಕೊಟ್ಟಿದ್ದೇನೆ. ಇದೇ ರೀತಿ 3 ವಿಡಿಯೋಸಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಬ್ಲಾಗ್ ಮಾಡ್ತಾನೆ ಇರ್ತೀನಿ, ನಿಮ್ಮ ಸಪೋರ್ಟ್ ಇರಬೇಕು.